ಇಸ್ರೇಲ್ ಇರಾನ್ ಸಂಘರ್ಷ ಅಫಿಷಿಯಲಿ 3ನೇ ದಿವಸಕ್ಕೆ ಬಂದಂಗಾಯಿತು. 4 ದಿವಸ ಅನ್ಕೊಳ್ಳಿ. ಕಡಿಮೆ ಆಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮಧ್ಯದಲ್ಲಿ 2 ದೇಶಗಳಿದ್ದಾಗಲೂ ಇಸ್ರೇಲ್ ಮತ್ತು ಇರಾನ್ ಆ 2 ದೇಶಗಳನ್ನು ಸರ್ಪಾಸ್ ಮಾಡಿ ಒಬ್ಬರ ಮೇಲೊಬ್ಬರು ದಾಳಿ ನಡೆಸ್ತಾ ಇದ್ದಾರೆ. ಇರಾನ್ ನನ್ನ ಮೇಲೆ ನಡೆದ ದಾಳಿಗೆ ಪ್ರತಿ ದಾಳಿ ಇದು ಅಂತ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇದೆ. ಇಸ್ರೇಲ್ ಇಷ್ಟು ದೊಡ್ಡ ದಾಳಿಯನ್ನು ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ತೆಹರಾನ್ ಮೇಲೆ ಇಸ್ರೇಲಿನ ದಾಳಿ. 3 ಅಣ್ವಸ್ತ್ರ ಕೇಂದ್ರಗಳು. ಅವು ಅಣ್ವಸ್ತ್ರ ಕೇಂದ್ರಗಳು ಅಂತ ಇರಾನ್ ಒಪ್ಕೊಳ್ಳೋದಿಲ್ಲ, ನೆನಪಿರಲಿ. ಇವ್ಯಾವುದೋ ಲ್ಯಾಬೊರೇಟರಿ ಅಂತಾರೆ. ನಾವು ಅಣು ವಿಜ್ಞಾನವನ್ನು ಕೇವಲ ಶಾಂತಿಯ ಉದ್ದೇಶಗಳಿಗಾಗಿ ಮಾತ್ರ ಬಳಸುವ ರಾಷ್ಟ್ರದವರು ಅಂತಾರೆ. ಆದರೆ ಇಸ್ರೇಲ್ನ ಆರ್ಗ್ಯುಮೆಂಟ್ ಇಲ್ಲಿ ಅಣ್ವಸ್ತ್ರಗಳನ್ನು ತಯಾರು ಮಾಡಲಾಗ್ತಾ ಇದೆ, ಅದರದೇ ಲ್ಯಾಬೊರೇಟರಿ ಅಂತ. ಅವುಗಳ ಮೇಲೆ 3 ಅಂಥ ಸೆಂಟರ್ಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಜೊತೆಗೆ ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಘಟಕದ ಮೇಲೆ, ಪ್ರಪಂಚದಲ್ಲೇ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಘಟಕ ಇರಾನ್ನಲ್ಲಿದೆ, ಅದರ ಮೇಲೆ ಕೂಡ ಇಸ್ರೇಲ್ ದಾಳಿ ನಡೆಸಿ ಧ್ವಂಸ ಮಾಡಿ ಹಾಕಿದೆ. ಇರಾನ್ನಲ್ಲಿ ಸುಮಾರು 270 ಜನ ಸತ್ತು 1277 ಜನ ಗಾಯಗೊಂಡಿದ್ದಾರೆ ಅನ್ನುವ ಸುದ್ದಿ. ಇಸ್ರೇಲ್ನಲ್ಲಿ 24 ಜನ ಮೃತಪಟ್ಟಿದ್ದಾರೆ, 400ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ 3 ದಿನಗಳಿಂದ ನಡೀತಾ ಇರುವ ಈ ಸಂಘರ್ಷದಲ್ಲಿ. ನ್ಯೂಕ್ಲಿಯರ್ ಘಟಕಗಳೇ ಇಸ್ರೇಲ್ನ ಟಾರ್ಗೆಟ್. ಟೆಹರಾನ್ ನಗರ ಟಾರ್ಗೆಟ್, ರಾಜಧಾನಿ ಅದು. ಅಯಾತುಲ್ಲಾ ಖೊಮೇನಿ, ಇರಾನಿನ ಸುಪ್ರೀಂ ಲೀಡರ್, ಕುಟುಂಬ ಸಮೇತ ತೆಹರಾನಿನ ಈಶಾನ್ಯ ದಿಕ್ಕಿನಲ್ಲಿರುವ ಸೇಫ್ ಹೌಸ್ಗೆ, ಬಂಕರ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಇರಾನಿನ 100 ಸೇನಾ ನೆಲೆಗಳನ್ನು ನಾವು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಶ್ಫಹಾನ್ನಲ್ಲಿರುವ ಮಿಸೈಲ್ ಕೇಂದ್ರಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇದಕ್ಕೆ 50 ಫೈಟರ್ ಜೆಟ್ಗಳನ್ನು ಇಸ್ರೇಲ್ ಬಳಸಿದೆ. 50 ಫೈಟರ್ ಜೆಟ್ಗಳು. ಇರಾನಿನ 75% ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಧ್ವಂಸ ಮಾಡಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ವಾಯುದಾಳಿ ಆಗದಂತೆ ಇರಾನನ್ನು ತಡೀತಾ ಇತ್ತು. ಏರ್ ಡಿಫೆನ್ಸ್ ಸಿಸ್ಟಮನ್ನು ಟಾರ್ಗೆಟ್ ಮಾಡುವ ಮೂಲಕವೇ ಇಸ್ರೇಲಿನ ದಾಳಿ ಶುರುವಾಗಿತ್ತು. ನೆನ್ನೆ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಮೊಸಾದ್ನ ಏಜೆಂಟ್ಗಳು ಇರಾನ್ ಒಳಗಡೆ ಹೋಗಿ ಅಲ್ಲಿ ಡ್ರೋನ್ಗಳನ್ನು ಸ್ಮಗಲ್ ಮಾಡಿಕೊಂಡು ಅವುಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್ನ ಪಕ್ಕದಲ್ಲೇ ಇಟ್ಟು ಅಲ್ಲೇ ಪಕ್ಕದಲ್ಲಿ ಹಾರಿಸಿ ಧ್ವಂಸ ಮಾಡಿದ್ರು. ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸಗೊಂಡ ನಂತರವೇ ಇಸ್ರೇಲಿ ಫೈಟರ್ ಜೆಟ್ಗಳು ಇರಾನನ್ನು ಪ್ರವೇಶಿಸಿದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಶಹರಾನ್ನ ತೈಲ ಸಂಗ್ರಹ ಘಟಕ ಇದು. ತೆಹರಾನ್ನಲ್ಲಿ ಶಹರಾನ್ ತೈಲ ಸಂಗ್ರಹ ಘಟಕ ಅಂತ ಅದರ ಹೆಸರು. ಹೊತ್ಕೊಂಡು ಉರಿತಾ ಇದೆ. ಫಜರ್ ಜಮ್ ಅನಿಲ ಸಂಸ್ಕರಣಾ ಘಟಕ ತೆಹರಾನ್ನಲ್ಲೇ ಇರೋದು, ಇಸ್ರೇಲ್ನ ರಾಜಧಾನಿಯಲ್ಲೇ ಇರೋದು. ಹೊತ್ಕೊಂಡು ಉರಿತಾ ಇದೆ. ಅನಿಲ ಸಂಸ್ಕರಣಾ ಘಟಕ, ಗ್ಯಾಸ್ ರಿಫೈನರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.